ಕಲೆಕ್ಟರ್ ಆಗಕ್ಕೆ ಏನೇನ್ ಬೇಕು ಅದನ್ನ ತಯಾರಿ ಮಾಡ್ಕೋಬೇಕು. ಕಲೆಕ್ಟರ್ ಆಗಕ್ಕೆ ಇರೋ ಎಕ್ಸಾಮ್ನೆಲ್ಲ ಬರಿಬೇಕು. ಅರ್ಥ ಆಯ್ತಾ? ಸಾಹೇಬ್ರೆ ನಮಸ್ಕಾರ. ಸಾರಿ ಅದಕ್ಕೆ ಅಪ್ಪ ದೊಡ್ಡ ಶಾಕ್ ಕೊಟ್ರಲ್ಲ, ನಿಮ್ ರೂಮ್ ಅಂತ ಗೊತ್ತಾಗ್ದೆ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದೆ. ಸಾರಿ. ವಲ್ಲಭ, ನಿನ್ನೇನೋ ಕರಿಬೇಕು ಅನ್ಸ್ತದೆ, ಕರೀಲಾ? ಏನು? ಫ್ಯೂಚರ್ ಕಲೆಕ್ಟರ್ ಸಾಹೇಬ್ರೆ. ಅದಕ್ಕೆ ನೀವು ಬಿಡ್ತಿಲ್ವಾ? ಕೇಶವಣ್ಣ ಏನೋ ಇದು? ಅದ್ ಸರಿ, ನಮ್ಮಪ್ಪ ಯಾಕೆ ಈ ತರ ಕಿತಾಪತಿ ಮಾಡಿದ್ರು? ಇಷ್ಟು ದಿನ ನನ್ಗೂ ನನ್ ತಮ್ಮಂಗೂ ತಲೆ ತಿಂತಿದ್ರು, ಈಗ ಮಾವನ್ ತಲೆ ಕೆಡ್ಸಿದಾರಾ? ಅಲ್ಲ, ಯಾರೋ ಹೇಳಿದ್ರು ಅಂತ ಅಪ್ಪ ಯಾಕೆ ಹಿಂಗ್ ಆಡ್ಬೇಕು? ನನಗೆ ನಂದೇ ಆದಂತ ಒಂದು ಗೋಲ್ಸ್ ಇದೆ, ನಾನು ಅದನ್ನ ಮಾಡ್ಬೇಕು. ಅದು ಬಿಟ್ಟು ಕಲೆಕ್ಟರ್ ಅಲ್ಲ ಅಂದ್ರೆ ಹೆಂಗೆ ಅದಕ್ಕೆ? ಹ್ಞೂ, ಮತ್ತೆ ನಿನಗೆ ಒಳ್ಳೆ ಹುಡುಗಿ ಸಂಬಂಧ ಬರಬೇಕು ಅಂತಂದ್ರೆ ನೀನು ಓದ್ಲೇಬೇಕು. ಈಗೆಲ್ಲ ನೀನ್ ಒಳ್ಳೆಯವನ, ನೀನ್ ಒಳ್ಳೆ ಮನೆತನದಿಂದ ಬಂದವನ ಅಂತ ನೋಡಲ್ಲ, ಡಾಕ್ಟ್ರ, ಕಲೆಕ್ಟ್ರ, ಇಂಜಿನಿಯರ್ ಅಂತ ನೋಡ್ತಾರೆ. ಹೌದು ಚಿಕ್ಕು, ಅಪ್ಪ ಹೇಳ್ತಿರೋದು ನೀನ್ ಒಳ್ಳೇದಕ್ಕೆ. ದಯವಿಟ್ಟು ಅವ್ರ ಮಾತು ಕೇಳು. ಅಲ್ಲ ಅಣ್ಣ, ಈಗ ಯಾರೋ ನಾನು ಕಲೆಕ್ಟರ್ ಆದ್ರೆ ಮಾತ್ರ ಹೆಣ್ ಕೊಡ್ತೀನಿ ಅಂದವರು ನಾನು ಕಲೆಕ್ಟರ್ ಆಗ್ಬಿಡ್ಬೇಕಾ? ನಾಳೆ ಯಾರೋ ಡಾಕ್ಟರ್ ಆಗು ಅಂತಾರೆ, ನಾನು ಡಾಕ್ಟರ್ ಆಗ್ಬೇಕಾ? ಇನ್ನೊಬ್ರು ಯಾರೋ ಡೈರೆಕ್ಟರ್ ಆಗು ಅಂತಾರೆ, ಆಕ್ಷನ್ ಕಟ್ ಹೇಳ್ಬೇಕಾ? ಇನ್ನೊಬ್ರು ಯಾರೋ ವ್ಯವಸಾಯ ಮಾಡು ಅಂತಾರೆ, ತೋಟ ಗದ್ದೆ ಎಲ್ಲ ಹುಡ್ಕೊಂಡು ಹೋಗಕ್ಕಾಗುತ್ತಾ ಅಣ್ಣ? ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯವಲ್ಲಬ? ಅಷ್ಟಕ್ಕೂ ನಮ್ಮಪ್ಪಂಗ್ ತಾನೇ ಕಲೆಕ್ಟರ್ ಅಳಿಯಬೇಕಿರೋದು. ಮತ್ತೀಗ ಕಲೆಕ್ಟರ್ ಆಗ್ಬೇಕಾಗಿರೋರು ಯಾರು? ಹಲೋ, ಏನು ಫೇಸ್ ನನ್ ಕಡೆ ಟರ್ನ್ ಆಗ್ತಾ ಇದೆ? ನನ್ ಕೈಲೆಲ್ಲ ಕಲೆಕ್ಟರ್ ಆಗೋದಕ್ಕಾಗಲ್ಲ ಬಿಡಿ. ಹೌದೌದು ಕೇಶವ, ಈಗ ನೀನ್ ಕಲೆಕ್ಟರ್ ಆಗ್ಬಿಟ್ರೆ ನಿಮ್ಮ ಅಪ್ಪ ಕಟ್ಟಿರೋ ಗಿರಿಜಾ ಸ್ಟೋರ್ ಸಾಮ್ರಾಜ್ಯ ನೋಡ್ಕೊಳ್ಳೋರು ಯಾರು? ಏನ್ ಮಾವ, ಕಾಮಿಡಿನಾ? ಇಲ್ಲಪ್ಪ, ಕಾಮಿಡಿ ಮಾಡುವಷ್ಟು ಪುರ್ಸೊತ್ ನನಗೆಲ್ಲಿದೆ? ನೀನೀಗ ಪ್ಲಾನ್ ಅಲ್ಲಿ ಇಲ್ಲ, ಮಾತಾಡೋ ಪ್ಲಾನ್ ಅಲ್ಲಿ ಇದೆಯಾ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಮಾಮ ಸುಮ್ನಿರು ಮಾಮ. ಈಗ ಈ ಕಲೆಕ್ಟರ್ ಅನ್ನೋ ಗಂಡಾಂತರದಿಂದ ಹೆಂಗ್ ಎಸ್ಕೇಪ್ ಆಗೋದು ಅಂತ ಹೇಳು. ಹತ್ತಿರ ಅಲಕಾನಂದ ನೋಡೋಳಿಮಯ್ಯ, ಇದು ನಿಮ್ಮ ಅಪ್ಪ ಅನ್ನೋ ದ್ರೋಣಾಚಾರ್ಯರು ನಿನಗೋಸ್ಕರ ಸೃಷ್ಟಿ ಮಾಡಿರೋ ಚಕ್ರವ್ಯೂಹ. ನಿನಗೆ ಭೇದಿ ಆದ್ರೂ ಪರವಾಗಿಲ್ಲ, ಅಭಿಮನ್ಯನ ತರ ಬೇದಿಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಚಿಕ್ಕು, ಇದು ಅಪ್ಪನ ಆಸೆ ಕಣೋ. ಮಗನಾಗಿ ಇದನ್ನ ಈಡೇರಿಸಬೇಕಾಗಿರೋದು ನಿನ್ ಕೆಲಸ. ನಿನಗೇನ್ ಸಹಾಯ ಬೇಕು ಕೇಳು, ನಾನು ಮಾಡ್ತೀನಿ. ಬಟ್ ಪ್ಲೀಸ್ ಇದೊಂದು ನೆರವೇರಿಸ್ಕೊಡೋ. ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ಸ್ಥಿತಿ ಗೌರಿ ಪ್ರಭಾಕರೇ ಕರವರ್ಷ. ರೀ, ಇನ್ನು 4 ಗಂಟೆ, ನೀವು 5 ಗಂಟೆಗೆ ಎದ್ದೇಳೋದು, ಇಷ್ಟು ಬೇಗ ಯಾಕಿದ್ರಿ? ಗೊತ್ತಿದ್ದೇ ಇದ್ದಿದ್ದು ಗಿರಿಜಾ. ರಕ್ಷಾ, ಅಯ್ಯೋ, ಅವಳ ಯಾಕೆ ಎಬ್ಬಿಸ್ತಾ ಇದ್ದೀರಾ? ರಕ್ಷಾ, ರಕ್ಷಾ, ಎದ್ದೇಳಮ್ಮ, ಹೋಗಿ ಮುಖ ತೊಳ್ಕೊ. ಈಗ್ಲಾ? ಹಾ, ರಾತ್ರಿ ಏನ್ ಹೇಳಿದ್ದೆ ನಾನು? ನೀನು ವಲ್ಲಭ ಚೆನ್ನಾಗಿ ಓದಿ ಕಲೆಕ್ಟರ್ ಆಗ್ಬೇಕು ಅಂತ ಹೇಳ್ದೆ ತಾನೆ? ಎದ್ ಮುಖ ತೊಳ್ಕೊಂಡು ಓದಕ್ ಬಾ, ಬೇಗ ಬಾ. ರಕ್ಷಾ, ಚೋಪರ ಕಡೆ ಬಿದ್ದೋಗ್ತೀಯ ನಿದ್ಗಣ್ಣಲ್ಲಿ. ವಲ್ಲಭ, ಏ ವಲ್ಲಭ, ಏ ವಲ್ಲಭ, ನೀನಾ? ವಲ್ಲಭ ಎಲ್ಲೋ? ಏನ್ ಮಾಮ? ಬಾಬಾ ಬಂದಿದ್ದ, ಹಿಂಗ್ ಬಾಬಾ ಬಂದ್ರು ನಾನೇನ್ ಮಾಡ್ಲಿ ಮಾಮ? ನಮ್ ಬಾಬಾ ಅಂದ್ರೆ ನಿಮ್ಮಪ್ಪ. ಅಪ್ಪ ಮಧ್ಯರಾತ್ರಿಲಿ ನೀವೇನ್ ಮಾಡ್ತಿದ್ರಾ? ಏಯ್, ಏನೋ ಮಧ್ಯರಾತ್ರಿ? ಬೆಳಗಿನ ಜಾವ 4 ಗಂಟೆ. ಎದ್ ಮುಖ ತೊಳ್ಕೊ ಬಾ. ಯಾಕೆ? ನಿನ್ನೆ ರಾತ್ರಿ ಹೇಳ್ದೆ ತಾನೆ, ನೀನು ರಕ್ಷಾ ಇಬ್ರು ಚೆನ್ನಾಗಿ ಓದಿ ಕಲೆಕ್ಟರ್ ಆಗ್ಬೇಕು ಅಂತ. ಬಾ, ಓದಕ್ ಬಾ. ವಾ, ಆದ್ರೆ ಕಲೆಕ್ಟರ್ ಆಗೋದಕ್ಕೆ ಬೇಕಾಗಿರೋ ಬುಕ್ಸ್ ನಾನು ಇನ್ನು ತಗೊಂಡೇ ಇಲ್ವಲ್ಲಪ್ಪ. ವಲ್ಲಭ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿನ್ನ ಹತ್ರ ಏನ್ ಬುಕ್ ಇದೆ ಅದನ್ನೇ ಓದಿ ಕಲೆಕ್ಟರ್ ಆಗು. ಬಾ ಓದಕ್ಕೆ. ಹೋಗ್ಕಂದ ಹೋಗಿ ಸ್ನಾನ ಮಾಡ್ಕೊಂಡು ಮಡಿ ಬಟ್ಟೆ ಹಾಕೊಂಡು ಮಡಿ ಬಟ್ಟೆ ಆರದ್ರೊಳಗೆ ಚೆನ್ನಾಗಿ ಓದ್ಬಿಡು. ಹೋಗಪ್ಪ, ಹೋಗ್ಕಂದ. ಅಲ್ವಾ
ನಮ್ಮ ವಲ್ಲಭ ಭಾವ ಹೇಳ್ದಂಗೆ ಚೆನ್ನಾಗಿ ಓದ್ಬಿಟ್ಟು ಈ ಸಿನಿಮಾ ಥಿಯೇಟರ್ ಟಿಕೆಟ್ ಕಲೆಕ್ಟ್ ಆದ್ರೆ ನಾವು ಫ್ರೀಯಾಗಿ ಸಿನಿಮಾಗೆ ಹೋಗ್ಬೋದಲ್ವಾ? ಮಾವ ಅದು ಥಿಯೇಟರ್ ಸಿನಿಮಾ ಕಲೆಕ್ಟರ್ ಅಲ್ಲ, ಡಿಸ್ಟ್ರಿಕ್ಟ್ ಕಲೆಕ್ಟ್ರು. ಓ ಹಂಗಾರೆ ಇಡೀ ಡಿಸ್ಟಿಕ್ ಅಲ್ಲಿ ಯಾವ ಥಿಯೇಟರ್ಗಾದ್ರೂ ನಾವು ಫ್ರೀಯಾಗಿ ಹೋಗ್ಬೋದು. ಮಾವ ದಯವಿಟ್ಟು ಮಲ್ಕೋ, ನಿದ್ದೆ ಬರ್ತಿದೆ. ಐದು ಗಂಟೆಗೆ 45 ನಿಮಿಷ ಇದೆ. ನಾನು 5 ಗಂಟೆಗೆ ಎದ್ದು ಬರ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಅಲ್ಲ ಕಣೆ ಕೋತಿ, ಈ ಮಿಡ್ ನೈಟ್ ಅಲ್ಲಿ ಅಪ್ಪ ಯಾಕೆ ಈ ರೇಂಜ್ ಟಾರ್ಚರ್ ಇಕ್ತಾ ಇದಾರೆ? ಗೊತ್ತಿಲ್ಲ ಅಣ್ಣ. ಈ ಗೌರ್ಮೆಂಟ್ ಜಾಬ್ ಹುಳನ ಅಪ್ಪನ ತಲೆಗೆ ಯಾರು ಬಿಟ್ರು ಸಿಗ್ಲಿ ನಮ್ ಕೈಗೆ ಜುಟ್ಟು ಕಿತ್ತಾಕ್ತೀನಿ. ಅಪ್ಪ ಇವಾಗ 5 ಗಂಟೆಗೆ ಎದ್ದು ಬರ್ತಾರೆ. ಇಲ್ಲ ನಾವು ಓದ್ತಿದೀವ ಅಂತ ಚೆಕ್ ಮಾಡಕ್ಕಾದ್ರು ಬರ್ತಾರೆ. ಯಾಕೆ ಬೈಸ್ಕೋತೀಯಾ? ನಿಂಗೆ ಅಷ್ಟು ನಿದ್ದೆ ಬರ್ತಾ ಇದ್ರೆ ಗ್ರೇಟ್ ರಕ್ಷಾ ಒಂದು ಐಡಿಯಾ ಕೊಡ್ತೀನಿ, ತಗೋತೀಯಾ? ಹೇಳು. ಬುಕ್ನ ಹೀಗೆ ಹಿಡ್ಕೊಂಡು ಹಾಗೆ ಮಲಗ್ಬಿಡು. ಅವಾಗ ನೋಡ್ದವ್ರಿಗೆ ನಾವು ಓದ್ತಿದೀವಿ ಅನ್ಸುತ್ತೆ, ಆದ್ರೆ ನಾವು ನಿದ್ರಾದೇವಿ ಆಸನದಲ್ಲಿ ಸುಖವಾಗಿ ಮಲಗಿರ್ತೀವಿ. ಗ್ರೇಟ್ ಕಣೆ ನೀನು. ಇವತ್ತು ನನ್ನ ತಂಗಿ ಅಂತ ಪ್ರೂವ್ ಮಾಡ್ಬಿಟ್ಟೆ. ನೀನ್ ಕಲೆಕ್ಟರ್ ಆಗೋದು ಗ್ಯಾರಂಟಿ. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಇವರಿಬ್ರಿಗೆ ಏನಾಗಿದೆ? ಇವರಿಬ್ರು ಓದ್ಕೋತಾ ಇದ್ದಾರಾ ಅಥವಾ ಓದ್ಕೊಳ್ಳೋರ್ ತರ ಡ್ರಾಮಾ ಆಡ್ತಿದಾರಾ? ಅಪ್ಪ ಬಂದ್ರು. ಅಪ್ಪನ ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ 1947 ಇನ್ ಬ್ರಿಟಿಷ್ 200 ಇಯರ್ಸ್. ಅಪ್ಪ ಬಂದಿಲ್ಲ. ಅಷ್ಟಕ್ಕೂ ನೀವಿಬ್ರಿಗೆ ಏನಾಗಿದೆ? ಅಯ್ಯೋ ಅದಕ್ಕೆ ನಮ್ ಗೋಳು ಯಾಕೆ ಕೇಳ್ತೀರಾ? ಅಪ್ಪ ನಮ್ಮನ್ನ ಕಲೆಕ್ಟರ್ ಮಾಡ್ಬೇಕಂತೆ. ಅದಕ್ಕೆ ಮಧ್ಯರಾತ್ರಿನೇ ಎಬ್ಸಿ ಓದ್ಕೋ ಅಂತ ಟಾರ್ಚರ್ ಕೊಡ್ತಾ ಇದಾರೆ. ನಗ್ಬೇಡಿ ಅದಕ್ಕೆ ನೀವು. ನಮ್ ಕಷ್ಟ ನಮ್ಗೆ. ಎಲ್ಲ ನಿಮ್ಮಪ್ಪನಿಂದಾನೇ ಆಗಿದ್ದು. ಅದಕ್ಕೆ ನಿಮ್ಮಪ್ಪ ನಮ್ಮಪ್ಪನ ತಲೆಗೆ ಹುಳ ಬಿಟ್ರ, ಅದಕ್ಕೆ ನಮ್ಮಪ್ಪ ನಮ್ಗೆಲ್ಲ ಓದ್ಕೋ ಅಂತ ಓದಿಕೆತಾನೆ ಬಿಡ್ತಾ ಇದಾರೆ. ಅದಕ್ಕೆ ಬಗ್ಗೆನೇ ಮಾತಾಡ್ತೀಯಾ? ಇಲ್ಲ ಅದಕ್ಕೆ ನಿಮ್ಮಪ್ಪನ ಬಗ್ಗೆ ಅಲ್ಲ, ನಮ್ಮಪ್ಪನ ಬಗ್ಗೆನೂ ಮಾತಾಡಲ್ಲ. ಬಿಟ್ಬಿಡಿ ಅದಕ್ಕೆ ಪ್ಲೀಸ್ 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 ಪ್ಲೀಸ್. ಆದ್ರೂ ನೀವಿಬ್ರು ನೋಡ್ತಾ ಇದ್ರೆ ನನಗ್ ನಗು ಬರ್ತಾ ಇದೆ ಕಣ್ರು. ಬರುತ್ತೆ. ಗಿರಿಜಾ, ಏನಾಯ್ತು? ಮಕ್ಕಳು ಶಿಸ್ತಾಗಿ ಓದ್ಕೋತಾ ಇದ್ದಾರೆ, ಯಾರ್ಯಾರೋ ಬಂದು ಅವ್ರ ಓದನ್ನ ಹಾಳು ಮಾಡ್ತಾ ಇದ್ದಾರೆ. ನಿಂಗೆ ಇವೆಲ್ಲ ಇಷ್ಟ ಆಗೋದಿಲ್ಲ. ಏಯ್, ಸರಿಯಾಗಿ ಓದ್ಕೊಳ್ರು. ಯಾರ್ಯಾರ ಮಾತು ಕೇಳಿ ಹಾಳಾಗ್ಬೇಡಿ ನೀವು. ಗಿರಿಜಾ, ನಾನು ಅಂಗಡಿಗೆ ಹೋಗಿ ಶಟರ್ ಓಪನ್ ಮಾಡ್ಬಿಡ್ತೀನಿ. ಮಕ್ಳು ನೋಡ್ಕೊ. ಓದ್ಕೊಳ್ರು. ನೀನ ಎಲ್ಲ ನಿನ್ನಿಂದಲೇ. ನಾನು ಹೋಗಿ ಹಾಲು ತಗೊಂಡ್ಬರ್ತೀನಿ. ಅಪ್ಪ ಕೂತ್ಕೋ. ಹಾಲ್ ತಾನೆ, ನಾನು ಹೋಗಿ ತಗೊಂಡ್ಬರ್ತೀನಿ. ನೀನು ಚೆನ್ನಾಗಿ ಓದ್ಕೊಂಡು ಕಲೆಕ್ಟರ್ ಆಗ್ಬೇಕು. ಅದು ನಮ್ಮ ಮಾವನ್ ಕನ್ಸು ಕಣೋ. ಓದ್ಕೋ. ಹಾಲ್ ಕ್ಯಾನ್ ಎಲ್ಲಿದೆ? ಕೋತಿ, ಕಣ್ಮುಚ್ಚಿದ್ರೆ ಅಪ್ಪನ ಮುಖನೇ ಬರ್ತಿದ್ಯಲ್ಲೇ. ನನಗೂ ಅಷ್ಟೇ ಅಣ್ಣ. ಈ ಅಜ್ಜಿ ಯಾಕೆ ನಮ್ಮನೆ ಕಡೆ ಇಣ್ಕಿ ನೋಡ್ತಿದಾರಲ್ಲ?
ಅಪ್ಪಿ ತಪ್ಪಿ ನಮ್ಮ ಮನೆ ಕನ್ನ ಹಾಕೋಕೆ ಏನಾದ್ರು ಯೋಚನೆ ಮಾಡ್ತಿದ್ದಾರಾ? ಚಿಜೆ, ತಪ್ಪು ತಪ್ಪು. ಅಜ್ಜಿ ಯಾಕೆ ಆ ಥರ ಮಾಡ್ತಾರೆ? ಎಷ್ಟೇ ಆದ್ರೂ ಇದು ಅವ್ರ ಮಗಳ ಮನೆ. ಓ, ಏನಜ್ಜಿ ಮನುಷ್ಯನ್ ಹೀಗ ಕರೆಯೋದು? ನನ್ನ ಹೆಸರು ಚಿಚ್ಚು ಅಲ್ಲ, ಮೀನಾ ಅಂತ. ಗೊತ್ತು ಕಣೆ ನೀನ್ ಮೀನಾ ಅಂತ. ನೀನ್ ಗೌರ್ಮೆಂಟ್ ಕೆಲ್ಸದಲ್ಲಿ ಇದೀಯಾ, ಕೇಶವನ್ನ 3 ವರ್ಷ ಪ್ರೀತಿ ಮಾಡ್ವಿ, ಮದುವೆ ಮಾಡ್ಕೊಂಡ್ ಬಂದಿದ್ದ, ಎಲ್ಲಾನು ಗೊತ್ತು. ಅದೇಗಜ್ಜಿ, ನಾನು ಇಲ್ಲಿಗೆ ಬಂದು 1 ತಿಂಗಳೂ ಆಗಿಲ್ಲ. ನಾನು ಯಾರು ಅಂತಾನೆ ನಿಮಗ್ ಗೊತ್ತಿಲ್ಲ ಅನ್ಕೊಂಡಿದ್ದೆ. ನೀವ್ ನೋಡಿದ್ರೆ ನನ್ ಭೂತ ಭವಿಷ್ಯ ಎಲ್ಲ ಹೇಳ್ತಾ ಇದ್ದೀರಾ. ಆಗಾಗ ಹಿತ್ಲಲ್ಲಿ ಗಿರ್ಜೆ ನಂಗೆಲ್ಲ ಗೊತ್ತು. ಏನಂದ್ರಿ? ಏನಿಲ್ಲ, ಮನೇಲೆಲ್ರು ನಿನ್ನ ಚೆನ್ನಾಗ್ ಮಾತಾಡ್ಸ್ತಾ ಇದ್ದಾರಾ? ಹ್ಞೂ ಅಜ್ಜಿ. ನಾನು ಆಗಾಗ ನೋಡ್ತಾನೆ ಇರ್ತೀನಿ. ನೀನು ಗಿರ್ಜಾ ಮನೆ ಮುಂದ್ ಕೂತ್ಕೊಂಡು ಹರಟೆ ಹೊಡಿತಿರ್ತೀರಾ, ಅಂತದ್ದೇನ್ ಮಾತಾಡ್ತಿರ್ತೀರಾ? ಇದೆಲ್ಲ ನಿಮ್ಗೆ ಯಾಕೆ? ಈಗ ನೀವ್ ನನ್ನನ್ನ ವಿಚಾರಿಸ್ಕೊತಾ ಇರೋದು ನಿಮ್ ಮಕ್ಳಿಗೆ ಗೊತ್ತಾ? ಏಯ್, ಕೇಳದಕ್ಕೆ ಉತ್ತರ ಕೊಡು. ಎಷ್ಟು ಮಾತಾಡ್ತೀಯ ನೀನು? ಅತ್ತೆ ಸೊಸೆ ಅಂದ್ಮೇಲೆ 1000 ಇರುತ್ತೆ. ಅದೆಲ್ಲ ಸೀಕ್ರೆಟ್, ಅದನ್ನ ನಾನು ಯಾರಿಗೂ ಹೇಳಲ್ಲ. ಆದ್ರೆ ನಿಮಗ್ ಮಾತ್ರ ಹೇಳ್ತೀನಿ. ಬನ್ನಿ ಬನ್ನಿ. ಏನಂದ್ರೆ ನಾವ್ ಯಾವಾಗ್ಲೂ ನಿಮ್ಮನೆಯವ್ರ ಬಗ್ಗೆನೇ ಮಾತಾಡ್ತಿರ್ತೀವಿ. ಜೋರಾಗಿದೆಯಾ ಕಡೆ ನೀನು. ನಮ್ಮನೆಯವ್ರ ಬಗ್ಗೆನೆ ಮಾತಾಡ್ತೀವಿ ಅಂತ ನನ್ನ ಹತ್ರನೇ ಬಂದ್ ಹೇಳ್ತಾ ಇದೀಯಾ? ಹೋಗ್ಲಿ ಬಿಡು, ಆ ಮನೇಲಿ ಹೊಂದ್ಕೊಂಡ್ ಸಂತೋಷವಾಗಿದೀಯಾ ಅನ್ನೋ. ಅದನ್ನೇನ್ ಕೇಳ್ತೀರಾ ಅಜ್ಜಿ? ನನ್ ತವ್ರ ಮನೇಲಿ ಎಷ್ಟು ಸಂತೋಷವಾಗಿದ್ನೋ ಇಲ್ಲೂ ಅಷ್ಟೇ ಸಂತೋಷವಾಗಿದ್ದೀನಿ. ನೀನ್ ಸಂತೋಷವಾಗಿರಕ್ಕೆ ನನ್ ಮಗಳ ಕೈಲಿ ಎಲ್ಲ ಕೆಲ್ಸ ಮಾಡಬೇಡ. ಸ್ವಲ್ಪ ಅವಳಿಗೂ ಸಹಾಯ ಮಾಡು. ಅವಳಂತ ಅತ್ತೆ ಪಡೆಯಕ್ಕೆ ನೀನ್ ಪುಣ್ಯ ಮಾಡಿದೀಯಾ. ತಲೆನೇ ಕೆಡ್ಸ್ಕೋಬೇಡಿ ಅಜ್ಜಿ, ನೋಡ್ತಾ ಇರಿ, ನಮ್ಮತ್ತೆ ನಾ ಸಕ್ಕಾದಾಗ ನೋಡ್ಕೋತೀನಿ. ಅಷ್ಟು ಪುಣ್ಯ ಕಟ್ಕೊ. ನಮ್ ಗಿರಿಜಾ ಚಿಕ್ಕವಳಿಂದನು ಕಷ್ಟ ಏನು ಅಂತ ಗೊತ್ತಿಲ್ಲದವಳು. ನನ್ನನ್ನ ಅವ್ರ ಅಣ್ಣಂದಿನ ಬಿಟ್ಟು ಒಂದು ಕ್ಷಣನೂ ಇರ್ತಿರ್ಲಿಲ್ಲ ಅವಳು. ಯಾವಾಗ ಅವಳು ಮದ್ವೆ ಆಯ್ತು ಅವತ್ತಿಂದ ಇವತ್ತಿನವರೆಗೂ ಕಣ್ಣೀರ್ ಹಾಕೊಂತ ಇರೋದೇ ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋದಾಗ ನಂದನ್ ಬಿಟ್ರೆ ಅವಳನ್ನ ನೋಡ್ಕೊಳ್ಳೋರು ಯಾರು ಇರ್ಲಿಲ್ಲ. ಬಾಣಂತನ ಮಾಡೋ ಯೋಗನೂ ನನಗಿರ್ಲಿಲ್ಲ. ಅವಳು ತನ್ನಷ್ಟಕ್ಕೆ ತಾನೇ ಆರೈಕೆ ಮಾಡ್ಕೊಂಡ್ಲು. ಆದ್ರೆ ತಾನು ಅನುಭವಿಸಿದ್ದು ಸೊಸೆ ಅನುಭವಿಸ್ಬಾರ್ದು ಅಂತ ತುಂಬಾ ಅವಳ ಹತ್ರ ಇದೆ. ತನ್ನ ಮನೆಗೆ ಬರೋ ಸೊಸೆ ಬರೀ ಸೊಸೆಯಾಗಿರೋದಲ್ದೆ ತನ್ನ ಮಗಳ ತರ ಇರ್ಬೇಕು ಅನ್ನೋ ಭಾವನೆ ಅವಳಿಗಿದೆ. ಅದಕ್ಕೆ ನಿನ್ ಕೈ ಮುಗಿದ್ ಬೇಡ್ಕೋತೀನಿ ಕಣೆ, ಅವಳಿಗೆ ಕಷ್ಟ ಕೊಡ್ಬೇಡ. ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟ್ ಚೆನ್ನಾಗಿ ನೋಡ್ಕೊ. ಅಯ್ಯೋ ಅಜ್ಜಿ, ಈ ತರ ಕೈಯೆಲ್ಲ ಮುಗಿಬಾರ್ದು, ನೀವ್ ದೊಡ್ಡೋರು. ನೋಡ್ತಾ ಇರಿ ಅಜ್ಜಿ, ನಮ್ಮತ್ತೆ ನಾನ್ ಹೇಗ್ ನೋಡ್ಕೋತೀನಿ ಅಂತ. ಇಡೀ ಊರೇ ಮಾತಾಡ್ಬೇಕು ಅಂದ್ರೆ ಹೀಗಿರ್ಬೇಕಪ್ಪ ಅಂತ. ಹಾಗ್ ನೋಡ್ಕೋತೀನಿ ನಮ್ಮತ್ತೆನ. ಅಮ್ಮ, ಏ ಹುಡುಗಿ, ಕೊಬ್ಬು ಜಾಸ್ತಿ ಆಯ್ತಾ ನಿನ್ಗೆ? ಕಸ ಹಾಕಕ್ ನಾ ಮನೆವರೆಗೂ ಬರ್ಬೇಕಾ ನೀನು? ನಮ್ಮನೆ ಮುಂದೆ ಕಸ ಹಾಕೋದಲ್ದೆ ನನ್ನನ್ನೇ ಮಾತಾಡ್ಸಕ್ ಬರ್ತಾ ಇದೀಯಾ? ಇದೆಲ್ಲ ಈ ಮನೆಯವ್ರ ಹತ್ರ ಇಟ್ಕೋಬೇಡ. ನಾವು ಮತ್ತು ಆ ಮನೆಯವರು ಹಾವು ಮುಗಿಸಿ ಇದ್ದ ಹಾಗೆ. ಅಯ್ಯೋ ಅಜ್ಜಿ, ನಿಮ್ ಮನ್ಸ್ ಮುಟ್ಕೊಂಡ್ ಹೇಳಿ, ನಾನೇ ನಿಮ್ ಹತ್ರ ಮಾತಾಡಕ್ ಮತ್ತೆ ಮತ್ತೆ ಮಾತಾಡಕ್ ಬರ್ತಿದೀಯಾ? ಏನೋ ಆ ಮನೆಗ್ ನೀನ್ ಹೊಸ್ದಾಗ್ ಬಂದಿದೀಯಾ, ಈ ಸೂಕ್ಷ್ಮಗಳೆಲ್ಲ ಗೊತ್ತಾಗಲ್ಲ ಅನ್ಕೊಂಡು ಸುಮ್ನೆ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲ ನನ್ನ ಹತ್ರ ಮಾತಾಡಿದ್ರೆ ಹುಷಾರ್. ಅಲ್ಲ, ಈ ಅಜ್ಜಿ ಯಾಕೆ ನಿಂತ ಜಾಗದಲ್ಲೇ ಡಬಲ್ ಆಕ್ಟಿಂಗ್ ಮಾಡೋದ್ರಲ್ಲ? ಅಬ್ಬಬ್ಬಾ, ಅಯ್ಯಯ್ಯೋ, ಮಾವ ಬರ್ತಿದ್ದಾರೆ ಅನ್ಸುತ್ತೆ. ಈ ರಕ್ಷಾ ವಲ್ಲಭ ಓದ್ಕೋತಿದ್ದಾರೋ ಮಲ್ಕೊಂಡಿದ್ದಾರೋ. ಮೊದ್ಲೇ ಇವ್ರಿಬ್ರು ದೊಡ್ಡ ಕಳ್ರು. ಮಾವಂಗ್ ಏನಾದ್ರು ಗೊತ್ತಾಯ್ತು ಅಂದ್ರೆ ಮುಗೀತು ಕತೆ.
ಹೋಗಿ ಫಸ್ಟ್ ನೋಡ್ಬೇಕು. ವಲ್ಲಭ, ರಕ್ಷಾ ಇದೇಳ್ರು ಮಾವ ಬಂದ್ರು. ವಲ್ಲಭ, ರಕ್ಷಾ, ವಲ್ಲಭ, ವಲ್ಲಭ, ಅಯ್ಯೋ ಮಾವ ಬರ್ತಿದ್ದಾರೆ. ರಕ್ಷಾ, ವಲ್ಲಭ. ಅಯ್ಯೋ, ಗೊರ್ಕೆ ಬೇರೆ ಹೊಡಿತಿದ್ದಾರೆ. ಗೊರ್ಕೆ ಶಬ್ದ ಅಲ್ವಾ ಇದು? ಅಯ್ಯೋ ವಲ್ಲಭ, ಅಪ್ಪ ಬರ್ತಾ ಇದಾರೆ. ಓದ್ಕೊಳ್ಳಿ ಅಂತಂದ್ರೆ ಮಲ್ಕೊಂಡ್ ಗೊರ್ಕೆ ಹೊಡಿತಾ ಇದಾರ. ಶುರು ಮಾಡ್ತೀನಿ ತಾಳು. ಬನ್ನಿ. ಇವಾಗ ದೀರ್ಘವಾಗಿ ಉಸಿರು ಹೇಳ್ಕೊಳ್ಳಿ, ಹಾಗೆ ಮೆತ್ತಗೆ ಉಸಿರು ಬಿಡಿ. ಹಾ, ಗುಡ್. ಇವಾಗ ಎದ್ದೇಳಿ. ಇಷ್ಟೊತ್ತು ನಾನು ಮಾಡಿಸಿದ್ನಲ್ಲ, ಇದನ್ನ ಶವಾಸನ ಅಂತ ಹೇಳ್ತಾರೆ. ದಿನಾ ಬೆಳಗ್ಗೆ ಮರಿದಂಗೆ ಇದನ್ನ ಅಭ್ಯಾಸ ಮಾಡ್ಬೇಕು, ಸರಿನಾ? ಓ ಮಾವ, ಯಾವಾಗ ಬಂದ್ರಿ? ಕಾಫಿ, ಟೀ, ಬಾದಾಮಿ ಹಾಲು ಏನ್ ತಗೊಳ್ತೀರಾ? ಇದೇನ್ ಮಾವ, ಬಕೆಟ್ ಅಲ್ಲಿ ನೀರ್ ತಗೊಂಡ್ ಬಂದಿದ್ದೀರಾ? ಮಾವ, ಬೆಳಗ್ಗೆನೆ ಗಿಡಕ್ಕೆಲ್ಲ ನೀರ್ ಹಾಕಿದೀನಿ. ಅದು ಮಾವ, ನಾನು ರಕ್ಷಂಗೆ ವಲ್ಲಭಂಗೆ ಯೋಗಾಸನ ಮಾಡಿಸ್ತಿದ್ದೆ. ಯೋಗ ಮಾಡೋದ್ರಿಂದ ನೆನ್ಪಿನ ಶಕ್ತಿ ಹೆಚ್ಚುತ್ತೆ, ಏಕಾಗ್ರತೆ ಬರುತ್ತೆ. ಹೌದು ಅದಕ್ಕೆ ಯೋಗ ಮಾಡಿ ನನ್ಗೆ ಹೋದ ವರ್ಷ ಓದ್ಕೊಂಡಿದ್ದೆಲ್ಲ ನೆನ್ಪು ಬಂದ್ಬಿಡ್ತು. ನಂಗೂ ಅದಕ್ಕೆ ನೋಡಿದ್ರ ಮಾವ, ನಮ್ಮಪ್ಪನೂ ಅಷ್ಟೇ ದಿನಾ ಬೆಳಗ್ಗೆ ಯೋಗಾಭ್ಯಾಸ ಮಾಡಿಸ್ತಿದ್ರು. ನನಗೆ ಗೌರ್ಮೆಂಟ್ ಕೆಲಸ ಸಿಗೋದಕ್ಕೆ ಇದು ಒಂದ್ ಕಾರಣನೇ. ಏನ್ ಯೋಗಾಸನ ಇದು? ನನ್ನ ಹತ್ರ ಕತೆ ಎಲ್ಲ ಹೇಳೋದು ಬೇಡ. ಗೊರ್ಕೆ ಸೌಂಡ್ ಕೇಳಿಸ್ತಾ ಇತ್ತು ನನಗೆ. ಗೊರ್ಕೆ ಮಾವ, ಅದು ಗೊರ್ಕೆ ಅಲ್ಲ ಮಾವ, ಅದು ವ್ಯಾಘ್ರಾಸನ ಅಂತಾರೆ. ಹಾ ಮಾವ, ವ್ಯಾಘ್ರಾಸನ. ವ್ಯಾಘ್ರ ಅಂದ್ರೆ ಹುಲಿ, ಹುಲಿ ಅಂದ್ರೆ ವ್ಯಾಘ್ರ ಮಾವ. ವ್ಯಾಘ್ರಾಸನ ಗೊತ್ತಿಲ್ವಾ? ಇರಿ ಒಂದ್ ನಿಮಿಷ, ನಾನೇ ತೋರಿಸ್ತೀನಿ. ಶಾಕಿನಿ, ರಂಗಿನಿ, ಕನ 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 ರುದ್ರಿಣಿ, ಮೋಹಿನಿ, ಪಿಂಗಿನಿ, ಇದನ್ನೇ ಮಾವ ವ್ಯಾಘ್ರಾಸನ ಅಂತಾರೆ. ಈ ಆಸನ ಮಾಡೋದ್ರಿಂದ ತುಂಬಾ ಉಪಯೋಗ ಇದೆ ನಮ್ ದೇಹಕ್ಕೆ. ಏಕಾಗ್ರತೆ ಹೆಚ್ಚಾಗುತ್ತೆ, ಉಸಿರಾಟ ಸಲೀಸಾಗುತ್ತೆ, ಇನ್ನು ಏನೇನೋ ಉಪಯೋಗ ಇದೆ ಮಾವ ಇದರಿಂದ. ಅದಕ್ಕೆ ಮಾವ ಅದನ್ನೇ ಇವ್ರಿಬ್ರಿಗೂ ಹೇಳ್ಕೊಡ್ತಾ ಇದ್ದೆ. ಆ ಶಬ್ದನೇ ನಿಮಗ್ ಕೇಳಿಸಿ ಈ ತರ ಬಂದಿದ್ದೀರಾ ಅನ್ಸುತ್ತೆ. ಏನೋ ಮಾಡ್ಕೊಳ್ಳಿ. ಅದಕ್ಕೆ ನೀವು ಬರೀ ಆರ್ಡಿನರಿ ಅಲ್ಲ, ಎಕ್ಸ್ಟ್ರಾ ಆರ್ಡಿನರಿ. ನಮ್ಮಪ್ಪ ಇಟ್ಟಿದ್ ಗುರಿ ಯಾವತ್ತೂ ಮಿಸ್ ಆಗಿಲ್ಲ. ಇವತ್ತು ನಿಮ್ಮಿಂದ ಮಿಸ್ ಆಗೋಯ್ತು. ಗಿನ್ನಿಸ್ ಬುಕ್ ಅಲ್ಲಿ, ಹಿಸ್ಟ್ರಿ ಬುಕ್ ಅಲ್ಲಿ ಎಲ್ಲ ಕಡೆ ಟಾಪ್ ಅಲ್ಲಿ ಬರುತ್ತೆ ನಿಮ್ ಹೆಸರು. ಹೌದತ್ಗೆ, ನೀವ್ ಇವತ್ತಿಲ್ಲ ಅಂದಿದ್ರೆ ನಮ್ಗಿಬ್ರಿಗೂ ಇಲ್ಲೇ ಸ್ನಾನ ಆಗಿರೋದು. ಜಸ್ಟ್ ಮಿಸ್ಸು. ಹೌದು, ನಿಮ್ಗೆ ಯೋಗಾಸನ ಎಲ್ಲ ಮಾಡಕ್ ಬರುತ್ತಾ ಅದಕ್ಕೆ? ಬರಲ್ಲ. ಅದು ನಾನು 10ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನಮ್ PT ಮಿಸ್ಟ್ರು ಹೇಳ್ಕೊಟ್ಟಿದ್ರು. ಅದೀಗ ನೆನ್ಪಾಯ್ತು, ಉಪಯೋಗಕ್ಕೂ ಬಂತು. ನಾ
ನಮ್ಮ ಅತ್ತೆ ಸಾಮಾನ್ಯದವರೆಲ್ಲ ಬಿಡು. ಇವ್ರು ಓಡ್ತಿರೋ ಸ್ಪೀಡ್ ನೋಡಿದ್ರೆ ನಮ್ ಇಂಡಿಯಾಗೆ ಪ್ರೆಸಿಡೆಂಟ್ ಆಗ್ಬೋದು. ಆದ್ರೂ ನೀವಿಬ್ರು ಮಹಾನ್ ಕಳ್ರು. ಓದ್ಕೊಳ್ಳಿ ಅಂತ ಹೇಳಿದ್ರೆ ಮಲ್ಕೊಂಡಿದ್ರಿ ಅಲ್ವಾ? ನಾಳೆಯಿಂದ ಈ ತರ ಕಳ್ ಕೆಲ್ಸ ಮಾಡಿದ್ರೆ ನಾನಂತೂ ನೀವಿಬ್ರು ಸಹಾಯಕ್ ಬರಲ್ಲಪ್ಪ. ಹೋಗಿ ಮೊದ್ಲು ಯಾರಾದ್ರೂ ಒಬ್ರು ಸ್ನಾನಕ್ಕೆ ಹೋಗಿ. ಸೂರ್ಯ, ನಿನ್ ಧ್ವನಿ ಕೇಳಿಸ್ದಂಗಾಯ್ತು, ಕರ್ದ್ಯಾ? ಯಾರ ಜೊತೆ ಮಾತಾಡ್ತಾ ಇದ್ದಮ್ಮ? ಯಾರ ಜೊತೆನೂ ಇಲ್ವಲ್ಲ. ಮತ್ತೆ ನಿಮ್ ಮಾತು ಕೇಳಿಸ್ತಾ ಇತ್ತು. ನಮ್ಮ ಮನೆಯವರೆಲ್ಲ ಒಳಗಡೆ ಇದ್ದಾರೆ. ನೀವ್ ಆಚೆ ಏನ್ ಮಾಡ್ತಾ ಇದ್ರಿ? ಅದಾ, ಎದುರುಗಡೆ ಮನೆ ನೋಡ್ಕೊಂಡು ಹಾಗೆ ಗೊಣಗ್ತಾ ಇದ್ದೆ ಕಣ. ಕಸ ಎಲ್ಲ ನಮ್ ಮನೆ ಬಂದ್ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ಬೈತಾ ಇದ್ದೆ ನಾನು. ನೀನು ಆ ಮನೆಯವ್ರನ್ನ ಬೈತ್ಯಾ? ಯಾಗಮ್ಮ ಸುಳ್ಳು ಹೇಳ್ತೀಯ? ನಮ್ ಮನೆ ಮಾನ ಮರ್ಯಾದೆನೆಲ್ಲ ಹರಾಜಾಗ್ದೋಳ್ ಮೇಲೆ ಯಾಕಮ್ಮ ಇಷ್ಟೊಂದು ಪ್ರೀತಿ ನಿಂಗೆ? ಇಲ್ಲ ಸೂರ್ಯ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಸುಮ್ನಿರಮ್ಮ, ತಪ್ಪೆಲ್ಲ ನಂದೆ. ಆ ನಂದ ನಮ್ ಮನೆ ಎದುರುಗಡೆ ಮನೆ ಕಟ್ಬೇಕಾರೆ ಅಕ್ರಮವಾಗಿ ಮನೆ ಕಟ್ತಾ ಇದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಸಾಲಿ ಅಂತ ಸುಮ್ಮನೆ. ಆದ್ರೆ ಈಗ ಅದೇ ದೊಡ್ಡ ತಲೆನೋವಾಗಿದೆ. ಹೋಗಿ ಹೋಗಿ ನೀನಿದ್ಯಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ಕಾಲ ಕಳೀತಾ ಇದೀಯಾ. ಚೇಚೆ, ಹಾಗೆಲ್ಲ ಏನು ಇಲ್ಲ ಕಣೋ. ನೋಡಮ್ಮ, ಇದೇ ಕೊನೆ. ಇನ್ನೊಂದ್ಸಲ ಯಾರಾದ್ರೂ ಈ ಮನೆಯವ್ರು ಅವ್ರ ಮನೆಯವ್ರ ಹತ್ರ ಮಾತಾಡ್ಬೇಕು, ನಾನಾಗ್ಲೇ ಏನ್ ಹೇಳದ್ನೋ ಅದನ್ನೇ ಮಾಡ್ಬಿಡ್ತೀನಿ. ಅವರು ಕೋರ್ಟು ಕಚೇರಿ ಅಲಿಯೋದನ್ನ ನೀನು ಕಣ್ಣಾರೆ ನೋಡ್ಬೇಕಾಗತ್ತೆ. ಇದೇ ಕೊನೆ. ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಅಯ್ಯೋ, ಇದೇನಿದು? ಇವನ್ ಹಿಂಗ್ ಅಂದ್ಬಿಟ್ಟ? ನಾನೇನಾದ್ರೂ ಸಮಸ್ಯೆ ಹುಟ್ಟಾಕ್ಬಿಟ್ನಾ? ಅಯ್ಯೋ ದೇವ್ರೆ. ಏನಾಗಿದೆ? ಯಾಕೆ ಎಲ್ರು ನನ್ನ ನೋಡಿ ನಗಾಡ್ತಾ ಇದ್ದಾರೆ? ಹೇ, ಯಾಕೆ ಎಲ್ರು ವಿಚಿತ್ರವಾಗಿ ನನ್ನೇ ನೋಡ್ಕೊಂಡು ನಗಾಡ್ತಾ ಇದ್ದಾರೆ? ಅಮ್ಮೋ, ಬಾ ನನ್ ಜೊತೆ. ಎಲ್ರು ನನ್ನನ್ನ ನೋಡಿ ನಗಾಡ್ತಾ ಇದ್ದಾರೆ, ಏನೋ ಮಾತಾಡ್ಕೊಳ್ತಾ ಇದ್ದಾರೆ. ಅಮ್ಮೋ, ಕ್ಲಾಸಿಗೆ ಹೋಗ್ಬೇಕು, ಟೈಮ್ ಆಯ್ತು, ಬಾ. ಬಿಡಿಸಿದ್ದು ಏನು ಕ್ಲಾಸಿಗೆ ಹೋಗೋಣ ಅಂತಿದ್ಯಾ? ಇಲ್ಲೇನೋ ಆಗಿದೆ, ಏನಾಗಿದೆ ಅಂತ ನೋಡ್ಲೇಬೇಕು. ಇಷ್ಟ ಬೇಗ ಮದುವೆ ಆಗಿ ಅವಸರೇನಾ ಅಮ್ಮ? ಮದುವೆ ಆಗ್ಲಾ? ಪಾಪ ಕಣ್ರು. ಪಾಪ ಅಂತ ಯಾಕಂತ ಇನ್ನಾದ್ರೂ ಕಬ್ಬು ಬೆಳೀತೆ ನೋಡ, ಬಂಡ್ರ ಹೋಗೋಣ. ಅಮ್ಮೋ, ಬೇಜಾರಾಗ್ಬೇಡ. ನೀನ್ ಇದನ್ನೆಲ್ಲ ನೋಡ್ಬಾರ್ದು ಅಂತಾನೆ ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ನೋಡ್ದೆ. ಯಾರಿದೆಲ್ಲ ಮಾಡಿದ್ದು? ಗೊತ್ತಿಲ್ಲ ಅಮ್ಮೋ, ನಿಂಗೆ ಯಾರೋ ಆಗ್ದಿಲ್ದವ್ರೆ ಮಾಡಿರೋದು. ಆದ್ರೆ ಈ ಕಾಲೇಜಲ್ಲಿ ನಿಂಗೆ ಆಗ್ತಿರೋರು ಯಾರಿದ್ದಾರೆ? ಆ ವಲ್ಲಭನ. ಎಲ್ರು ಇದು ಕಾಲೇಜಲ್ಲಿ ವಲ್ಲಭಂದ ಕೆಲ್ಸ ಅಂತ ಮಾತಾಡ್ತಾ ಇದ್ರು. ಅವ್ನು ನಿನ್ ಕಾಲ್ ಎಳಿತಾನೆ ನಿಜ, ಆದ್ರೆ ಹೀಗೆಲ್ಲ ಮಾಡಲ್ಲ ಅನ್ಸುತ್ತೆ. ಅವನಲ್ಲ ಬಿಡು, ಅವ್ನು ಹೀಗೆಲ್ಲ ಮಾಡಕ್ ಚಾನ್ಸೇ ಇಲ್ಲ. ಆದ್ರೂ ನನಗ್ ಗೊತ್ತಿರೋ ಹಾಗೆ ಇಡೀ ಕಾಲೇಜಲ್ಲಿ ನಿನ್ನ ಹೇಟ್ ಮಾಡೋದು ಅಂದ್ರೆ ಆ ವಲ್ಲಭ ಒಬ್ನೇ.
ಅವನೇ ಯಾಕೆ ಕೆಲಸ ಮಾಡಿರ್ಬಾರ್ದು? ನಿನ್ನ ಕಂಡ್ರೆ ಅವನಿಗೆ ಮೊದ್ಲಿಂದನೂ ಆಗಲ್ಲ, ಫ್ಯಾಮಿಲಿ ರೈವಲ್ರಿ ಬೇರೆ. ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಅವನೇ ಯಾಕೆ ಕೆಲಸ ಮಾಡಿರ್ಬಾರ್ದು? ಅಮ್ಮ ಅವನ ಜೊತೆ ಜಗಳ ಮಾಡ್ತಾನೆ ನಿಜ, ಆದ್ರೆ ಯಾವತ್ತೂ ಕೆಟ್ಟನ್ನ ಬಯಸಿಲ್ಲ. ಅಂತ ಅಮ್ಮಗೆ ಇಂಥ ಅವಮಾನ ಮಾಡ್ತಾನಲ್ಲ, ಏನ್ ಹೇಳೋಣ ಅವನಿಗೆ? ಅಮ್ಮು, ದುಷ್ಟನ್ ಕಂಡ್ರೆ ದೂರ ಇರೋ ಅಂತ ದೊಡ್ಡವ್ರು ಹೇಳಿದಾರಲ್ವಾ, ನಾವಿನ್ಮೇಲೆ ಆ ವಲ್ಲಭನ್ ಜೊತೆ ಜಗಳ ಆಡೋದ್ ಬೇಡ. ಸುಮ್ನೆ ನಾವ್ಯಾಕೆ ಕೊಚ್ಚೆ ಮೇಲೆ ಕಲ್ಲೆಸ್ತು ನಮ್ಮ ಮೈನ ನಾವು ಗಲೀಜ್ ಮಾಡ್ಕೋಬೇಕು? ನೋಡು, ನಡೆದಿದ್ನೆಲ್ಲ ಮರ್ತು ಕ್ಲಾಸಿಗೆ ಹೋಗೋಣ ಬಾ. ಬಿಡಿಸಿದ್ದು ಆ ವಲ್ಲಭನ್ ಮಾತ್ರ ನಾನು ಇವತ್ತು ಸುಮ್ನೆ ಬಿಡಲ್ಲ. ಏ ಅಮ್ಮ ನಿಂತ್ಕೊಳ್ಳೆ. ಅಮ್ಮ ಅತ್ತೆ, ಯಾಕತ್ತೆ ಒಂಥರ ಇದ್ದೀರಾ? ಏನಾಯ್ತು? ಯಾಕೋ ನನ್ ಮಗನ್ ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ ಕಲ. ಏನಾಯ್ತು ಅತ್ತೆ? ಏನಿಲ್ಲ, ನಾನು ಆಚೆ ಕೂತ್ಕೊಂಡು ದೇವ್ರ ನಾಮ ಓದ್ತಿರ್ಬೇಕಾದ್ರೆ ಗಿರಿಜಾ ಸೊಸೆ ಕಂಡ್ಲು. ಅವಳನ್ನ ಕರೆದು ಸುಮ್ನೆ ಹಾಗೆ ಮಾತಾಡ್ದೆ. ನಮ್ ಗಿರಿಜನ್ನ ಚೆನ್ನಾಗ್ ನೋಡ್ಕೋ ಅಂತ ಹೇಳ್ದೆ. ಅವಳ ಹತ್ರ ಮಾತಾಡ್ದೆ ಅಂತ ನನ್ ಮಗನಿಗೆ ಅನುಮಾನ ಬಂದಿದೆ. ಅವನು ನನ್ನ ಒಳಗ್ ಕರೆದು ಆನಂದನ ಮನೆ ಅತಿಕ್ರಮವಾಗಿ ಕಟ್ಸಿದ್ದೇನೆ ಅಂತ ಕಂಪ್ಲೇಂಟ್ ಕೊಟ್ಟು ಎತ್ತಂಗಡಿ ಮಾಡಿಸ್ತೀನಿ ಅಂತ ಹೇಳ್ತೀನಿ. ನೀವ್ ಏನು ಯೋಚನೆ ಮಾಡ್ಬೇಡಿ ಅತ್ತೆ. ಇವ್ರು ಹೀಗೆಲ್ಲ ಮಾಡೋ ಹಾಗಿದ್ರೆ ಈ 30 ವರ್ಷಗಳಲ್ಲೇ ಮಾಡ್ಬೇಕಾಗಿತ್ತು. ಇದೆಲ್ಲ ಆಗೋ ಮಾತಾ? ಸುಮ್ನೆ ನಿಮ್ಮನ್ನ ಹೆದರ್ಸೋದಿಕ್ಕೆ ಹೀಗೆಲ್ಲ ಹೇಳ್ತಿದಾರಷ್ಟೇ. ಅತ್ತೆ, ಇವ್ರಿಗೆ ನಂದಣ್ಣನ ಬಗ್ಗೆ ಅಷ್ಟೇ ಕೋಪ ಇರೋದು. ಇವ್ರ ಹಾರಾಟ, ಕೂಗಾಟ, ಚೀರಾಟ ಏನೇ ಇದ್ರು ಅವ್ರ ಹತ್ರ ಮಾತ್ರ. ಆದ್ರೆ ತಂಗಿ ಅಂತ ಬಂದ್ರೆ ಮನ್ಸಿನ ಯಾವ್ದೋ ಒಂದ್ ಮೂಲೆಯಲ್ಲಿ ತಂಗಿ ಬಗ್ಗೆ ಪ್ರೀತಿ ಇದೆ. ಹೀಗಿರುವಾಗ ಎತ್ತಂಗಡಿ ಮಾಡಿಸೋದೆಲ್ಲ ದೂರದ ಮಾತು ಬಿಡಿ. ಯಾಕೋ ಗೊತ್ತಿಲ್ಲ ಕಲ, ಗಿರಿಜನ್ನ ತುಂಬಾ ನೋಡ್ಬೇಕು ಅನ್ನಿಸ್ತಾ ಇದೆ. ಒಂದ್ ಸ್ವಲ್ಪ ಹೊತ್ತ ಹೋಗಿ ಅವಳ ಹತ್ರ ಮಾತಾಡ್ಸ್ಕೊಂಡ್ ಬರೋಣವಾ? ಅಯ್ಯೋ ಅತ್ತೆ, ಈಗ ಬೇಡ. ನೋಡಿ, ಇನ್ನೇನ್ ಮನೆಯವರೆಲ್ಲ ಅವ್ರವ್ರ ಕೆಲ್ಸಕ್ಕೆ ಹೊರಡ್ತಾರೆ. ನಾನ್ ಸರಿಯಾದ ಟೈಮ್ ನೋಡ್ಕೊಂಡು ನಾನೇ ಗಿರ್ಜಾಗ್ ಹೇಳ್ತೀನಿ. ಅಲ್ಲಿವರೆಗೂ ಚೂರ್ ತಾಳ್ಮೆ ತಗೊಳ್ಳಿ ಅತ್ತೆ. ಮಗ, ಆ ಕರಿಬೇಕುಗೆ ವಾಲಿಬಾಲ್ ಹಿಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಇನ್ ಸರ್ವಿಸ್ ಎಲ್ಲಾ ಮಾಡ್ತಾಳ, ಕೇಳಲೇ ಬೇಡ. ಅವಳು ಏನಿದ್ರು ಪಿಜ್ಜಾ ಬರ್ಗರ್ ತಿನ್ಕೊಂಡಿರೋದಕ್ಕೆ ಲಾಯಕ್ಕು. ಅವಳು ಫೀಲ್ಡ್ಗೆಲ್ಲ ಇಳಿದು ಆಡೋ ಸೀನ್ ಎಲ್ಲ ಇಲ್ವೇ ಇಲ್ಲ ಮಗ. ಬಿಡೋ, ಅವಳ ಬಗ್ಗೆ ನೆನಪಿಸಿ ನನ್ ಮೂಡಲ್ಲ ಯಾಕೆ ಹಾಳು ಮಾಡ್ತೀಯ? ಹೇಯ್, ಕರಿಬೇಕು. ಇಷ್ಟೊತ್ತು ನಿನ್ ಬಗ್ಗೆನೆ ಮಾತಾಡ್ತಿದ್ವಿ ಕಣೆ. ನಿನಗೆ 100 ವರ್ಷ ಆಯ್ಸು. ನೀನೆಂತ ವಾಲಿಬಾಲ್ ಚಾಂಪಿಯನ್, ಬಿಟ್ರೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ತಾಳೆ ಅಂತ. ಏಯ್, ಯಾಕೆ ಕಣ್ಣಲ್ಲಿ ನೀರು? ಓ, ನನ್ ಮಾತುಗಳು ಕೇಳಿ ಆನಂದ ಬಾಷ್ಪ ಬರ್ತಿರ್ಬೋದು. ಏಯ್ ನೋಡ್ರೋ, ಎಲ್ರಿಗೂ ಗೋಳಿಕೊಂಡು ಎಲ್ರನ್ನೂ ಅಳಿಸೋ ಕಿರಾತಕ್ಕೆ ಇವತ್ತು ಅವಳೇ ಅಳ್ತಿದ್ದಾಳೆ. ಏನು ಮಳೆಗಿಳೆ ಬರುತ್ತಾ ಇವತ್ತು? ಆದ್ರೂ ನೀನ್ 100 ವರ್ಷ ಎಲ್ಲ ಬದುಕ್ಬಿಟ್ರೆ ನಿನ್ ಜೊತೆಗಿರೋ ಈ ಮಾಸ್ಟರ್ ಪೀಸ್ ಗತಿ ಏನೋ ಅಂತ ಅನ್ಸ್ತಿದೆ ನನ್ಗೆ.
ಮೀನಮ್ಮ ಮೀನಮ್ಮ ಮೀನ 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 ಮೀನಾಕ್ಷಿ ಜಲ 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 ಜಲಜಾಕ್ಷಿ ಕಮ ಕಮ ಕಮಲಾಕ್ಷಿ ಪಟ 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 ಪಂಚರಂಗಿ. ಆಹಾ ಮೀನಾ, ನೀನ್ ಕೂಯ್ತಾ ಇರೋ ಟೊಮೊಟೊ ಕಲರ್ ಸೀರೆ ಉಟ್ಕೊಂಡು ಸೇಮ್ ಟೊಮೊಟೊ ತರ ಕೆಂಪಗೆ ಲಕ ಲಕ ಅಂತ ಹೊಳಿತಿದ್ಯಾ. ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ ಗೊತ್ತಾ ನನ್ ಚಿನ್ನಮ್ಮ. ಏನಾಯ್ತು ನಿನ್ಗೆ? ಕ್ಯೂಟ್ ಅಂತಿದ್ಯಾ? ನಾನ್ ನೋಡಿದ್ರೆ ಈ ಅವತಾರದಲ್ಲಿ ಇದ್ದೀನಿ. ನಾನು ಇನ್ನೂ ರೆಡಿ ಆಗಿಲ್ಲ ಕೇಶವ. ನೀನಾ ಕೇಳದೆ ದೇವಿ ವರವ ಕೊಡೋಳು, ಹೊಗಳದೆ ನಾರಿ ಮನಸ್ಸ ಕೊಡೋಳು. ಹಾಗೆ ನೀನೇ ಹೇಳ್ದೆ ತಾನೆ ಈ ತರ ಪನಿಷ್ಮೆಂಟ್ ಕೊಟ್ಟು ಟಾಸ್ಕ್ ಕೊಟ್ಟಿರೋದು, ಅದು ನೀನೇ ಮರ್ತ್ರೆ ಹೇಗೆ? ಅಯ್ಯೋ ನಿನ್ನ, ಹಾಗಾದ್ರೆ ನಾನು ನಿಜವಾಗ್ಲೂ ಚೆನ್ನಾಗಿಲ್ವಾ? ಪನಿಷ್ಮೆಂಟ್ ಕೊಟ್ಟಿದ್ದೀನಿ ಅಂತ ಬುಕ್ ಓದೋ ತರ ನಾನು ಕ್ಯೂಟ್ ಆಗಿದ್ದೀನಿ, ನಿನ್ ಸೀರೆ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಡವ್ ಮಾಡ್ತಿದ್ಯಾ? ಆಹಾ, ಕೈ ಎಷ್ಟು ನೈಸ್ ಆಗಿದೆ. ನಮ್ ಸ್ಟೋರ್ ನಲ್ಲಿ ವಿಳ್ಳೆದೆಲೆ ಸಿಗತ್ತಲ್ಲ ಆ ತರ. ಮೀನಾ, ಅಡಿಗೆ ಮನೇಲಿ ಕೆಲಸ ಮಾಡಿ ಮಾಡಿ ಎಷ್ಟು ಬೆಳ್ತಿದ್ಯಾ ನೋಡು. ಮೀನಾ, ಏ ಮೀನಾ, ಅಲ್ಲಿ ಕೇಶವ, ಅಲ್ಲಿ ಏನೋ ಹುಡುಕ್ತಾ ಇದ್ಯಾ? ಅಮ್ಮ ಅದು ಇಲ್ಲಿ ನೋಡು, ಟೊಮೊಟೊ ಕೊಳ್ತದಂಗಾಯ್ತು, ಅದನ್ನೇ ನೋಡ್ತಿದ್ದೆ ಅಮ್ಮ. ನಿಜ ಹೇಳು, ನೀನ್ ನಿಜವಾಗ್ಲೂ ಆ ಟೊಮೆಟೊನೇ ನೋಡ್ತಾ ಇದ್ದ? ನಿಜವಾಗ್ಲೂ ಅಮ್ಮ, ಆ ಟೊಮೊಟೊನೇ ನೋಡ್ತಿದ್ದೆ. ಬೇಕಾದ್ರೆ ಗಾಡ್ ಪ್ರಾಮಿಸ್. ಸಾಕು ಸಾಕು. ಏಯ್, ನೀನ್ ಇನ್ನೂ ಅಂಗಡಿಗೆ ಹೊರಟಿಲ್ವೇನೋ? ಬೇಗ ಹೊರಡು, ಅಪ್ಪನ ಹತ್ರ ಬೈಸ್ಕೋತೀಯ ನೋಡು. ಅಮ್ಮ ಅಂಗಡಿಗೆ ಹೊರಟಿದ್ದೆ, ನಿನ್ಗೆ ಬಾಯ್ ಹೇಳೋಣ ಅಂತ ಒಂದೆ, ಹಂಗೆ ಸೈಡಲ್ಲಿ ನಿನಗೂ ಬಾಯ್ ಹೇಳೋಣ. ಏನಮ್ಮ ಟೊಮೆಟೊ ರಾಣಿ, ನಿನ್ಗಿನ್ನೂ ಆಫೀಸ್ ಗೊತ್ತಾಗಿಲ್ವಾ? ಅದು ಸಿಕ್ ಲೀವ್ ಹಾಕಿದ್ದೀನತ್ತೆ. ಏನೇ ಹಾಗಾದ್ರೆ? ಹುಷಾರಿಲ್ಲ ಅಂತ ರಜಾ ಹಾಕೋದತ್ತೆ. ಹೌದಾ? ಮತ್ ನೀನ್ ಹುಷಾರಾಗಿ ಇದೆಯಲ್ಲೇ? ಏನು ಕೇಶವ ಇವಳು ಯಾವಾಗಂದ್ರೆ ಅವಾಗ ರಜಾ ತಗೋತಾಳೆ, ಅದು ಹಬ್ಬ ಹರಿದಿನ ಅಂತಾನೂ ರಜಾ ಹಾಕ್ತಾಳೆ. ಬೆಳಿಗ್ಗೆ 10 ಗಂಟೆಗೆ ಹೋಗಿ 6 ಗಂಟೆ ಒಳಗೆಲ್ಲ ಮನೆಗೆ ಬಂದ್ಬಿಡ್ತಾಳೆ. ಏನು ಇವಳ ಕತೆ? ಹ್ಞೂ ಅಮ್ಮ, ಅದಕ್ಕೆ ಅಪ್ಪ ರಕ್ಷಾ ಮತ್ತೆ ವಲ್ಲಭನ್ ಹಿಂದೆ ಬಿದ್ದಿರೋದು, ಕಲೆಕ್ಟರ್ ಆಗಿ ಎಂತ ಗೌರ್ಮೆಂಟ್ ಕೆಲಸ ಸಂಪಾದಿಸಿ ಅಂತ. ಪಾಪ ರಕ್ಷಾ ಮತ್ತೆ ವಲ್ಲಭ. ಏಯ್ ಸಾಕು ನಕ್ಕಿದ್ದು, ಸುಮ್ನಿರು. ನಂತರ ಯಾವಾಗ್ಲೂ ರಜಾ ಹಾಕೊಂಡು ಕೆಲಸ ಮಾಡ್ಲಿ, ಅಲ್ವೇನೋ ಕೇಶವ? ಸರಿ ಅಮ್ಮ, ನಾನು ಇನ್ನು ಹೊರಡ್ತೀನಿ. ಬಾಯ್ ಮೀನಾ ಅಮ್ಮ. ಹುಷಾರು ಕೇಶವ. ಪಾಪ ನಮ್ ಕೇಶವ. ಹಾ ಅತ್ತೆ, ನಾನ್ ಹೇಳೋದೇ ಮರ್ತೆ. ಬೆಳಗ್ಗೆ ಎದುರುಗಡೆ ಮನೆ ಅಜ್ಜಿ ಅಂದ್ರೆ ನಿಮ್ಮಮ್ಮ, ಅವರು ನನ್ನ ಕರೆದು ಮಾತಾಡ್ಸಿದ್ರು ಅತ್ತೆ. ಹೌದಾ? ಮಾತಾಡ್ಕೊಳ್ಳಿ ಬಿಡಮ್ಮ, ನಮ್ಗೆ ಯಾಕೋ ಅವ್ರ ವಿಷಯ. ಅತ್ತೆ, ಅವ್ರಿಗೆ ನಿಮ್ ಬಗ್ಗೆ ಕೇಳಕ್ ಎಷ್ಟು ಆಸೆ ಗೊತ್ತಾ? ಪಾಪ ಅಜ್ಜಿ. ಆದ್ರೂ ಅತ್ತೆ, ನಿಮ್ಮಮ್ಮನ ಹತ್ರ ಮಾತಾಡ್ಬೇಕು ಅಂತ ನಿಮ್ಗೆ ಯಾವತ್ತೂ ಅನ್ಸ್ಲಿಲ್ವಾ? ಇಲ್ಲಪ್ಪ, ಮಾತಾಡೋದ್ ಬಿಡು, ಆ ಮನೆ ಕಡೆ ನಾನ್ ಕಣ್ಣಿದ್ ಸಹ ನೋಡಲ್ಲ ಕಣೆ. ಅವ್ರ ಮನೆ ಹೊಸಬ್ರಿ, ನಮ್ಗೆ ಯಾಕಲ್ವಾ? ಆ ವಿಷಯ ಬಿಡು ನೀನು. ಆದ್ರೂ ಅವ್ರು ನಿಮ್ಮಮ್ಮ ಅಲ್ವಾ ಅತ್ತೆ? ನಿಮ್ಮಮ್ಮನ ಹತ್ರ ಇಷ್ಟು ವರ್ಷ ಆದ್ರೂ ಮಾತಾಡೇ ಇಲ್ಲ ಅಂತಂದ್ರೆ ಅದ್ ನಂಬಕ್ಕಾಗೋ ವಿಷಯನ ಅತ್ತೆ? ಯಾಕೆ ನಂಬಕ್ಕಾಗಲ್ಲ? ಯಾಕೆ ನಂಬಕ್ಕಾಗಲ್ಲ? ನಮ್ದೇ ಇರಕ್ಕೆ ಏನಿದೆ? ಈ ವಿಷಯ ನಂಬೋ ಅಂತದೆ, ನಂಬಲೇಬೇಕು. ಇಲ್ಲೋಡು, ಹಿತ್ಲಲ್ಲಿ ಗಿಡಗಳಿಗೆ ನೀರ್ ಹಾಕ್ಬಿಟ್ಟು ಬರ್ತೀನಿ. ಅಯ್ಯೋ ದೇವ್ರೆ, ಅತ್ತೆ ಅತ್ತ ಅವ್ರ ಅಮ್ಮನ ವಿಷಯ ಕೇಳಿದ್ರೆ ಯಾಕೆ ವಿಚಿತ್ರವಾಗಿ ಆಡಿದ್ರಲ್ಲ? ಆದ್ರೂ ಪಾಪ ಅತ್ತೆ ಇಷ್ಟು ವರ್ಷ ಆದ್ರೂ ಒಂದ್ಸಲನೂ ಅವ್ರ ಅಮ್ಮನ ಹತ್ರ ಮಾತಾಡೇ ಇಲ್ವಾ? ಹೇಯ್, ಯಾಕೆ ಹೊಡೆದೆ? ತಲೆ ಕೆಟ್ಟಿದ್ಯಾ ನಿನ್ಗೆ? ಅಮೂಲ್ಯ, ನೀನು ವಲ್ಲಭ ಕಿತ್ತಾಡ್ತಾ ಇದ್ದೀರಾ ನಿಜ, ಆದ್ರೆ ಕೈ ಮಾಡೋದೆಲ್ಲ ಸರಿ ಇರಲ್ಲ. ಏಯ್, ಇದು ನಿನ್ ಸಂಬಂಧ ಪಡ್ತಿಲ್ದಿರೋ ವಿಷಯ, ಬಾಯಿ ಮುಚ್ಕೊಂಡು ಸುಮ್ನೆ ಇರು. ಕಪಾಲಕ್ಕೆ ಹೊಡೆದು ಏನ್ ಡೈಲಾಗ್ ಹೊಡಿತಾ ಇದ್ಯಾ? ಯಾಕೆ ಹೊಡೆದೆ? ನಾನ್ ಹೊಡೆದ ಅಂದ್ರೆ ಪಾತಾಳ ಕಚ್ಬಿಡ್ಬೇಕು. ಇನ್ನೇನ್ ಬಾಕಿ ಇದೆ ಹೇಳು? ಯಾಕೋ ಹಿಂಗ್ ಮಾಡ್ದೆ?
ರೇಗ್ಸ್ದಾಗ್ಲು ಯಾಕೆ ಗೊತ್ತಾ ನಾನು ಸುಮ್ನೆ ಹೇಳ್ತಾ ಇದ್ದೆ, ನಿಮ್ಮಮ್ಮ ನಮ್ ಮನೇಲಿ ಹುಟ್ಟು ಬೆಳ್ದಿದ್ರು ಅಂತ, ಆ ಸಂಸ್ಕಾರ ನಿನ್ನಲ್ಲೂ ಬಂದಿತ್ತು ಅಂತ. ಆದ್ರೆ ನೀನ್ ಇಷ್ಟು ಕೆಟ್ಟವನಂತ ನಂಗೆ ಗೊತ್ತಿರ್ಲಿಲ್ಲ ಕಣೋ. ಹೆಣ್ಣು ಅಂದ್ರೆ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಇಲ್ದಿರೋಷ್ಟು ಕೆಟ್ಟವನೇನೋ ನೀನು. ಛೀ, ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ ನನಗೆ. ಹೇಯ್, ಏನೇ ಮಾತಾಡ್ತಿದ್ಯಾ? ಅದೇನು ಅಂತ ಸರಿಯಾಗಿ ಬಗ್ಳು. ಲೋ ಮಗ, ಬ್ಯಾಟ್ರಿ ಏನಾಗಿದೆ ಇವಳಿಗೆ? ಏನೋ ನಡೆದಿದೆ? ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ ಮಗ. ಏ ಸೌಂದರ್ಯ, ಏನೇ ಆಯ್ತು? ಸಾಕ್ ಸುಮ್ನಿರುವಲ್ಲ ಬಾ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನ್ನನ್ ಕೇಳಿದ್ರೆ? ನಿನ್ನಿಂದ ನಾವ್ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲವಲ್ಲ ಬಾ. ಮೈ ಗಾಡ್, ಯಾರಾದ್ರೂ ಹೇಳ್ತೀರಾ ಏನಾಯ್ತು ಅಂತ? ವಲ್ಲಭ, ನಿನಗೆ ಅಮ್ಮು ಮೇಲೆ ಎಷ್ಟೇ ಸಿಟ್ಟಿದ್ರು ನೀನ್ ಈ ತರ ಮಾಡಿದ್ದು ತಪ್ಪು. ಇನ್ಫ್ಯಾಕ್ಟ್ ಇದು ಅಪರಾಧ ಕಣೋ. ನನಗೆ ಬರ್ತಿರೋ ಸಿಟ್ಟಿಗೆ ನೀನ್ ಇಲ್ಲೇ ಕೊಂದಾಗ್ಬೇಕು ಅನ್ಸ್ತಿದೆ. ಆದ್ರೆ ಅಮ್ಮಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮ್ಮನೆ ಇದೀನಷ್ಟೇ. ಏಯ್, ಇವಾಗ ನಾನಂತ ಏನ್ ಮಾಡ್ದೆ ಅಂತ ಮರ್ಯಾದೆಯಿಂದ ಹೇಳಿದ್ರೆ ಸರಿ. ಅಯ್ಯ, ಅದ್ ಯಾರು ಹೇಳಿದ್ರು ಅಂತ ನಮ್ಮ ಮಕ್ಕಳು ನಾವು ಪೀಡೆ ತೆಗೆಯೋದ ಹಿಂಗೆ? ನಿಮ್ಗೆ ತಾಕತ್ತಿದ್ರೆ ಇದೇ ಮಾತು ಹೋಗಿ ನಮ್ಮ ಭಾವನ ಹತ್ರ ಹೇಳಿ. ಕೇಳ್ತೀನಿ. ಅಯ್ಯ ಹೊಂಟೆ ಬಿಟ್ರ. ನಂದ, ರಕ್ಷಾ ಮತ್ತೆ ವಲ್ಲಭದ ವಿಚಾರದಲ್ಲಿ ಸುಂದರ ಹೇಳಿದ ವಿಷಯ ನಿಜನೇನೋ? ಅಯ್ಯೋ, ಈ ತಾತೇಶ ನಂಗೆ ಯಾಕೆ ಕೊಟ್ಬಿಟ್ರವ? ಈರುಳ್ಳಿ ಮೆತ್ತಗಿದೆ, ಬಿಸಿಲಿಗೆ ಒಣಾಕ್ಬೇಕು. ನಿನಗೆ ಬೇಜಾರಾಗಿದೆ ಅಂತ ಒಪ್ಕೊಂತೀನಿ. ಆದ್ರೆ ಆ ಈರಣ್ಣ ಗೋಪಾಲ್ ಮಾತು ಕೇಳ್ಕೊಂಡು ನಮ್ಮ ಮಕ್ಕಳ ಮೇಲೆ ಒತ್ತಡ ಹಾಕೋದು ಎಷ್ಟು ಸರಿ ಹೇಳು? ಈ ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕಬೇಕು ಅಂದ್ರೆ ಸಂಪಾದನೆ ಮಾಡಬೇಕು ನಿಜ. ಆದ್ರೆ ಸಂಪಾದನೆಗೆ ಮಕ್ಕಳು ಆಯ್ಕೆ ಮಾಡ್ಕೊಂಡಿರೋ ದಾರಿಗೆ ನಾವು ಬೆಳಕಾಗಿರ್ಬೇಕು ಅಲ್ವಾ ನಂದ? ಅದು ಬಿಟ್ಬಿಟ್ಟು ಅವ್ರು ಹೋಗೋ ದಾರಿಗೆ ಅಡ್ಡ ಬರೋದು ಸರಿ ಅಲ್ಲ ಅಲ್ವಾ? ನೀನು ವಲ್ಲಭಂಗೆ ರಕ್ಷಣೆಗೆ ಕಲೆಕ್ಟರ್ ಆಗ್ಬೇಕು ಅಂತ ಹೇಳಿದೀಯಾ ನಿಜ. ಆದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಒಂದ್ಸತಿ ಕೇಳ್ಬೇಕಲ್ವಾ? ಈಗ ನೀನ್ ಹೀಗೆ ಹೇಳಿದ್ಯಾ ಅಂತ ಅವ್ರ ಆಸೆನ ಅವ್ರು ತ್ಯಾಗ ಮಾಡ್ಬೇಕಾ? ಹನುಮಂತಣ್ಣ, ಈ ವಿಷಯದಲ್ಲಿ ನೀವು ನನ್ನ ಮನಸ್ಸು ಬದಲಾಯಿಸಕ್ಕೆ ಬರಬೇಡಿ. ಹೌದು, ನಾನು ರಕ್ಷಾ ವಲ್ಲಭ ಇಬ್ರು ಕಲೆಕ್ಟರ್ ಆಗ್ಬೇಕು ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ದೀನಿ. ಅವ್ರು ಹಾಗೆ ಆಗ್ತಾರೆ, ಆಗ್ಲೇಬೇಕು. ಇಷ್ಟು ದಿನ ನನ್ ಕಾಲೇಜಲ್ಲಿ ಸಂಪಾದನೆ ಮಾಡಿರೋ ಹೆಸರು, ಗೌರವ ಎಲ್ಲ ಹಾಳು ಮಾಡ್ಬಿಟ್ಟೆ. ಕಾಲೇಜಲ್ಲೆಲ್ಲ ಹುಡುಗರು ಎಷ್ಟು ಕೆಟ್ಟದಾಗಿ ನೋಡ್ತಿದಾರೆ ಗೊತ್ತಾ ನಿಂಗೆ? ಹೇಳ. ನನಗೊಂದು ಮೈ ಪಚ್ಕೊಳಂಗ ಆಗ್ತಾ ಇದೆ. ಜಾಗದಲ್ಲಿ ನಿನ್ ತಂಗಿ ಇದ್ರೆ ಹಿಂಗೆ ಮಾಡ್ತಿದ್ದ ಹೇಳು? ನಿನ್ನೆ ಕೇಳ್ತಿರೋದು ಹೇಳು. ನೋಡು, ನನ್ ತಂಗಿ ವಿಚಾರ ಬರಬೇಡ. ಇರಿಟೇಟ್ ಮಾಡದೆ ಡೈರೆಕ್ಟ್ ಮ್ಯಾಟ್ರ್ ಏನಾಗಿದೆ ಅಂತ ಹೇಳು. ಓ, ನಿಮ್ಮನೆ ಹೆಣ್ಮಕ್ಳು ಬಗ್ಗೆ ಏನು ಮಾತಾಡದೆ ಇದ್ರು ನಿಂಗ್ ಕೋಪ ಬರ್ತಿದೆ ಅಲ್ಲ? ಹಾಗಿದ್ರೆ ಬೇರೆಯವ್ರ ಮನೆ ಹೆಣ್ಮಕ್ಳು ಬಗ್ಗೆ ಇಷ್ಟು ಕೀಳಾಗಿ ಯೋಚನೆ ಮಾಡಕ್ ಹೇಗೋ ಮನ್ಸು ಬಂತ ನಿಂಗೆ? ಮದ್ವೆ ಮಾಡ್ಬಿಟ್ಟೆಲ್ಲೋ? ಅಳ್ಸಕ್ಕಾಗ್ತಿರೋಂಥ ಮದ್ವೆ ಮಾಡ್ಬಿಟ್ಟಲ್ಲ. ನನ್ ತಲೆನೇ ಕತ್ತರಿಸ್ಕೋಬೇಕು ಅಂತ ಇದೆ. ಆಗ್ಲಿಂದ ನೋಡ್ತಾ ಇದೀನಿ, ತಪ್ಪು ಮಾಡ್ದೆ ಅಂತ ಹೇಳ್ತಿದ್ಯಲ್ಲ, ಅದೇನ್ ತಪ್ಪು ಮಾಡ್ದೆ ಅಂತ ಬೊಗಳು. ಇಲ್ಲ ಅಂದ್ರೆ ನಿನ್ನ
ಮಗ ಅಲ್ಲಿ ನೋಡು ಇಳ್ಸೋ ಕೈ. ಮೇಡಮ್ ಇವನ್ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕಿ ಮೇಡಮ್. ಮಾಡೋದೆಲ್ಲ ಮಾಡಿ ಈಗ ನೋಡಿ ಈ ಹುಡುಗಿಗೆ ಹೊಡೆಯಕ್ಕೆ ಹೋಗ್ತಿದ್ದಾನೆ. ಇವನು ಸಾಮಾನ್ಯದವನಲ್ಲ ಮೇಡಮ್, ದೊಡ್ಡ ರೌಡಿ. ಸರ್ ನನ್ನಂತದ್ ಏನ್ ಮಾಡಿದೆ? ನನ್ಗೇನು ಅರ್ಥ ಆಗ್ತಾ ಆರ್ ಯು ಓಕೆ? ಸಮಾಧಾನ ಮಾಡ್ಕೊ. ನಾನಿದನ್ನ ನಿನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬ್ಯಾಡ್, ವೆರಿ ಬ್ಯಾಡ್. ಹನುಮಂತಣ್ಣ, ನನಗಂತೂ ಹಿಂದೆ ಮುಂದೆ ಯಾರೂ ಇರಲಿಲ್ಲ. ಊಟ ಕೊಡೋದಿರಲಿ, ಊಟ ಮಾಡಿದ್ಯಾ ಅಂತ ಕೇಳೋರು ಗತಿ ಇರಲಿಲ್ಲ. ಹಸು ಅನ್ನೋದು ನನಗೆ ಅಭ್ಯಾಸ ಆಗೋಗಿತ್ತು. ಹಸಿದ ಹೊಟ್ಟೆಗೆ ವಿದ್ಯೆ ಎಲ್ಲಿ ತಲೆಗೆ ಹತ್ತತ್ತೆ ಹೇಳಿ? ನನಗೆ ಬದುಕು ಕಟ್ಕೊಳ್ಳೋ ಒದ್ದಾಡದಲ್ಲಿ ಬದುಕಲ್ಲಿ ನಾನು ಏನಾಗಬೇಕು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಇಂಥ ಸ್ಥಿತಿ ನನ್ನ ಮಕ್ಳಿಗೆ ಬರ್ಬೇಕಾ ಹನುಮಂತಣ್ಣ? ಒಂದ್ ವೇಳೆ ನಾನು ವಲ್ಲಭಂಗೆ ನಿನ್ ಮುಂದೆ ಏನಾಗ್ಬೇಕು ಅಂತ ಇದೆಯಾ ಅಂತ ಕೇಳಿದೆ ಅಂತ ಇಟ್ಕೊಳ್ಳಿ. ಅಪ್ಪ ನಾನು ಸ್ಟೋರ್ಸ್ಗೆ ಬರ್ತೀನಿ ಅಂತಂದ್ರೆ ಅಪ್ಪ ಹಾಕಿದ ಆಲದ ಮರಕ್ಕೆ ಯಾಕೆ ನೇತ್ ಹಾಕೋಬೇಕು ಹನುಮಂತಣ್ಣ? ಪ್ರತಿ ತಂದೆನೂ ತನ್ನ ಮಕ್ಕಳು ತನಗಿಂತ ಎತ್ತರಕ್ಕೆ ಬೆಳಿಬೇಕು ಅಂತ ಆಸೆ ಪಡ್ತಾರೆ. ನಾನು ಹಾಗೆ ಆಸೆ ಪಟ್ಟಿದ್ದ ತಪ್ಪ? ಈಗಿನ ಕಾಲದ ಮಕ್ಕಳಿಗೆ ಒಂದು ನಿರ್ದಿಷ್ಟ ಗುರಿ ಅಂತ ಇರೋದಿಲ್ಲ ಹನುಮಂತಣ್ಣ. ಒಂದ್ಸಲ ಡಾಕ್ಟರ್ ಆಗ್ಬೇಕು ಅಂತಾರೆ, ಒಂದ್ಸಲ ಇಂಜಿನಿಯರ್ ಆಗ್ಬೇಕು ಅಂತಾರೆ. ಆಯ್ತು, ಅವ್ರು ಇಷ್ಟದ ಪ್ರಕಾರನೇ ಆಗ್ಲಿ ಅಂತ ಬಿಟ್ರೆ ಅವ್ರು ಏನೂ ಆಗೋದಿಲ್ಲ. ರಕ್ಷನ್ ಬಗ್ಗೆ ನಂಗೆ ಏನು ಅನುಮಾನ ಇಲ್ಲ, ಆದರೆ ವಲ್ಲಭನ್ ಬಗ್ಗೆನೇ ನಂಗೆ ಅನುಮಾನ ಇರೋದು. ಅವನು ಈ ನಂದನ್ ಮಗ ಅಂತ ಒಪ್ಕೊಳ್ಳೋದಕ್ಕೆ ನಾನು ಕೊಡ್ತಾ ಇರೋ ಕಡೆ ಅವಕಾಶ ಹನುಮಂತಣ್ಣ. ಅವನು ಚೆನ್ನಾಗಿ ಓದಿ ಕಲೆಕ್ಟರ್ ಆದ್ರೆ ಸರಿ, ಇಲ್ಲ ಅಂದ್ರೆ ಜೀವನ ಪೂರ್ತಿ ನಾನು ಅವನ್ನ ಕ್ಷಮಿಸೋದಿಲ್ಲ. ಹಾಗೆಲ್ಲ ಹೇಳ್ಬೇಡ ನಂದ. ನೀನ್ ಹೇಳ್ದಾಗೆ ರಕ್ಷಾ ವಲ್ಲಭ ಇಬ್ಬರು ಕಲೆಕ್ಟರ್ ಆಗ್ತಾರೆ. ಅವರಿಬ್ಬರು ಕಲೆಕ್ಟರ್ ಆಗೋದು ನೋಡಿ ನಿನ್ ಕಣ್ ತುಂಬ್ಕೊಂಬರುತ್ತೆ. ನೋಡ್ತಾ ಇರು. ಒಬ್ಬ ತಂದೆ ಆಗಿ ನೀ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ. ಪ್ರತಿ ತಂದೆನೂ ನಿನ್ನ ಹಾಗೆ ಯೋಚನೆ ಮಾಡಿದ್ರೆ ಯಾವ ಮಕ್ಕಳು ಕೂಡ ತಪ್ಪು ದಾರಿ ಹಿಡಿಯೋದೇ ಇಲ್ಲ.